ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಸಿಎಲ್ಪಿ ಪಕ್ಷದ ಸಭೆಯಲ್ಲಿ ಇಡಲಾಗಿದ್ದಂತಹ ನಾಮಫಲಕ ತೆರವು ಮಾಡಲಾಗಿದೆ. ಸಿಎಲ್ಪಿ ಕಚೇರಿಯಲ್ಲಿ ಅಂದ್ರೆ ಆ ಒಂದು ಕೊಠಡಿಯಲ್ಲಿ ಸಿದ್ದರಾಮಯ್ಯವರ ಫೋಟೋವನ್ನು ಹಾಕಲಾಗಿತ್ತು, ಶಾಸಕ ಪಕ್ಷದ ನಾಯಕರು ಅಂತ ಹೇಳಿ. ಇದೀಗ ಆ ನಾಮಫಲಕವನ್ನ ತೆರವು ಮಾಡಲಾಗಿದೆ. ನಾಮಫಲಕವನ್ನ ಕಬೋರ್ಡ್ ಒಳಗೆ ಎತ್ತಿಟ್ಟಿದ್ದಾರೆ ಸಿಬ್ಬಂದಿಗಳು. ವಿಧಾನಸೌಧದ ಶಾಸಕಾಂಗ ಪಕ್ಷದ ಕೊಠಡಿಯಲ್ಲಿತ್ತು ಈ ಒಂದು ಬೋರ್ಡ್. ಅದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಇತ್ತು ಆ ಬೋರ್ಡ್ನಲ್ಲಿ. ಆದರೆ ಇದೀಗ ಅದನ್ನ ತೆಗೆದು ಇಟ್ಟಿದ್ದಾರೆ ಕಬೋರ್ಡ್ ಒಳಗೆ. ಕಾರ್ಯದರ್ಶಿ ಅಲ್ಲಮಪ್ರಭು ಪಾಟೀಲ್ ಕೊಠಡಿಯಲ್ಲಿತ್ತು ನಾಮಫಲಕ, ಅದನ್ನ ಈಗ ರಿಮೂವ್ ಮಾಡಿದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೀವಲ್ಲ. ಈಗಾಗಲೇ ಶಾಸಕಾಂಗ ಪಕ್ಷದ ನಾಯಕರಾಗಿ ಸಿದ್ದರಾಮಯ್ಯ ಅವರ ಹೆಸರು ಇತ್ತು. ಆದರೆ ಇನ್ನು ಮುಂದೆ ಆ ಒಂದು ಹೆಸರು ಬದಲಾವಣೆಯನ್ನ ಪಡೆಯುತ್ತೆ. ಕಾರಣ ಡಿ.ಕೆ. ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಲಾಗತ್ತೆ. ಈ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ನಾಮಫಲಕವನ್ನ ಕೂಡ ಕಬೋರ್ಡ್ನ ಒಳಗಡೆ ತೆಗೆದು ಇಟ್ಟಿದ್ದಾರೆ. ವಿಧಾನಸೌಧದ ಶಾಸಕಾಂಗ ಪಕ್ಷದ ಕೊಠಡಿಯಲ್ಲಿ ಸಿದ್ದರಾಮಯ್ಯ ಅವರ ಹೆಸರು ಇಲ್ಲಿವರೆಗೂ ಕೂಡ ಇತ್ತು. ಆದರೆ ಇನ್ನು ಮುಂದೆ ಆ ಹೆಸರು ಬದಲಾವಣೆ ಆಗುತ್ತೆ. ಆ ಕಾರಣಕ್ಕಾಗಿ ನಾಳೆ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯುತ್ತೆ. ಅದರಲ್ಲಿ ಆಯ್ಕೆ ಆಗುತ್ತೆ ಶಾಸಕಾಂಗ ಪಕ್ಷದ ನಾಯಕನಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸರ್ಕಾರ ರಚನೆಗೆ ತಯಾರಿಯನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಆಪ್ತರಾಗಿರುವ ಎಂ.ಬಿ. ಪಾಟೀಲ್ ಪರಮೇಶ್ವರ್ ಅವರು ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಅವರನ್ನ ದೆಹಲಿಗೆ ಕರೆಸಿಕೊಂಡಿದೆ. ಹೈಕಮಾಂಡ್ ಬುಲಾವ್ ಕೊಟ್ಟ ಹಿನ್ನೆಲೆಯಲ್ಲಿ ದೆಹಲಿಗೆ ಪ್ರಯಾಣವನ್ನ ಮಾಡಿದ್ದಾರೆ. ಪಕ್ಷದ ನಿರ್ಧಾರಕ್ಕೆ ನಾನು ಯಾವತ್ತಿದ್ರೂ ಬದ್ಧ ಅಂತ ಹೇಳಿದ್ದಾರೆ ಎಂ.ಬಿ. ಪಾಟೀಲ್. ಡಿ.ಕೆ. ಶಿವಕುಮಾರ್ ಮಾತಾಡ್ತಾರೆ. ಮತ್ತು ಅಡ್ಮಿನಿಸ್ಟ್ರೇಷನ್ ವೇಣುಗೋಪಾಲ್ ಅವರು, ರಂದೀಪ್ ಸುರ್ಜೇವಾಲಾ ಅವರು ಮತ್ತು ಕೆಲ ಸೆಕ್ರೆಟರೀಸ್ ಬರ್ತಾ ಇದ್ದಾರೆ. ಆಗ ನಾವು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ಸಭೆಯನ್ನು ಮಾಡ್ತೀವಿ. ಸೊ ಅದಾದಮೇಲೆ ಏನು ತೀರ್ಮಾನ ಆಗ್ತದೆ ಅನ್ನೋದನ್ನು ದೆಹಲಿಗೆ ಅವ್ರು ತಿಳಿಸ್ಬೇಕಾಗ್ತದೆ. ಆಮೇಲೆ ತೀರ್ಮಾನ ಮತ್ತೆ ಕಂಟಿನ್ಯೂ ಆಗ್ತದೆ. ಆಮೇಲೆ ಅವರು ಏನು ನಾಯಕರನ್ನ ಆಯ್ಕೆ ಮಾಡೋಂಥ ಕೆಲಸ ಪ್ರಕ್ರಿಯೆ ಆಗ ಮುಗಿತು. ಸರ್, ಇವತ್ತು ವೇಣುಗೋಪಾಲ್ ಮತ್ತು ಖರ್ಗೆ ಭೇಟಿ ಆಗಿದೆ. ರಾಜ್ಯಸಭಾದ ಏನೋ ಚರ್ಚೆ ಆಯಿತು ಸರ್? ನಾನು ಯಾವುದು ಇದೆಲ್ಲ ರಾಜ್ಯಸಭಾದೆಲ್ಲ ನನ್ನ ಜವಾಬ್ದಾರಿ ಅಲ್ಲ. ಚರ್ಚೆ ಅಭಿಪ್ರಾಯ ಕೇಳ್ತಾರೆ. ಅದನ್ನು ಖಂಡಿತ ನಾವು ಮಾತಾಡ್ತೀವಿ. ಅದನ್ನು ಅವ್ರಿಗೆ ಬಿಟ್ಟಿದ್ದು ವಿಚಾರಗಳು. ಅವತ್ತು ಮಾತಾಡಿದ್ದೀವಿ, ಫಸ್ಟ್ ಡೇನೂ ಮಾತಾಡಿದ್ದೀವಿ. ಅದನ್ನು ಅವರೇ ವೇಣುಗೋಪಾಲ ಹೇಳಿದ್ರಲ್ಲ, ಮಾತಾಡಿದ್ವಿ ಅನೇಕ ವಿಚಾರಗಳು. ಗೊತ್ತಿಲ್ಲ, ಇನ್ನು ನಾಯಕನ ಆಯ್ಕೆ ಮಾಡೋದೇ ಗೊತ್ತಿಲ್ಲ ನನಗೆ. ನಾಳೆ ಇದೆ, ನಾಳೆ ಆಯ್ಕೆ ಆದಮೇಲೆ ಆಮೇಲೆ ನಿಮಗೆ ಖಂಡಿತ ಗೊತ್ತಾಗ್ತದೆ. Sir, in English, if you can repeat, sir, on the Rajya Sabha thing. There is no, see, already that day Mr. Venugopal has clearly said that we have discussed. We will announce the list along with the other states. That is the information what I have got. And they have taken various opinion from us. They will inform you later. It is not my domain. And sir, by when we can... ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕು ಮೊದಲು. ಹಾಗಾಗಿ ನಾಳೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗಾಗಿ ಸಭೆಯನ್ನ ಕರೆಯಲಾಗಿದೆ. ಅಲ್ಲಿ ಏನು ತೀರ್ಮಾನ ಆಗುತ್ತೆ ಆ ನಂತರ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅನ್ನೋ ವಿಚಾರವನ್ನ ಈಗ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯಸಭಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಇವತ್ತೇನು ನಾನು ಚರ್ಚೆ ಮಾಡಿಲ್ಲ, ಈ ಹಿಂದೆ ಮೊನ್ನೆನೇ ಚರ್ಚೆಯನ್ನ ಮಾಡಿದೀವಿ ಅನ್ನುವ ಮಾತನ್ನ ಕೂಡ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಈಗ ಏನಿದ್ರು ಕೂಡ ಈಗಾಗಲೇ ಸಿದ್ದರಾಮಯ್ಯವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರ ಸ್ಥಾನಕ್ಕೆ ಶಾಸಕಾಂಗ ನಾಯಕನ ಆಯ್ಕೆ ಆಗ್ಬೇಕಾಗತ್ತೆ. ಅದು ಇಂಪಾರ್ಟೆಂಟ್ ಅನ್ನುವ ವಿಚಾರವನ್ನ ಈಗ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಎಲ್ಲೂ ಕೂಡ ನಾನೇ ಸಿಎಂ ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿದ್ರು. ಆದ್ರೂ ಕೂಡ ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಂತೂ ಸರ್ಕಾರ ರಚನೆಗೆ ತಯಾರಿ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಕೂಡ ಹೇಳಿದ್ರು ನಾಳೆ ಶಾಸಕಾಂಗ ನಾಯಕನ ಆಯ್ಕೆ ಆಗತ್ತೆ ಅಂತ ಹೇಳಿ. ಆದರೆ ಮತ್ತೊಂದು ಕಡೆ ಸಿಎಂ ಆಪ್ತರಾಗಿರುವ ಎಂ.ಬಿ. ಪಾಟೀಲ್ ಹಾಗೆಯೇ ಪರಮೇಶ್ವರ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಅವರಿಗೆ ಬುಲಾವು ಕೊಟ್ಟ ಹಿನ್ನೆಲೆಯಲ್ಲಿ ದೆಹಲಿಗೆ ಹೋಗಿ ಈಗ ಏನು ಚರ್ಚೆ ಮಾಡ್ತಾರೆ ಅನ್ನುವಂತಹ ಕುತೂಹಲ. ಒಂದಷ್ಟು ಡಿಮ್ಯಾಂಡ್ಸ್ ಅಂತೂ ಖಂಡಿತ ಇದ್ದೇ ಇದೆ. ನೋಡಿ, ಪಕ್ಷ ಇವತ್ತು ಈಗ ನಿನ್ನೆ ಇದು ಆಗಿದೆ, ನಾಳೆ CLP ಆಗುತ್ತೆ. ಪಕ್ಷ ಏನೋ ನಿರ್ಧಾರ ಮಾಡ್ತಾರೆ ಏನು ಕೂಡ ಇವತ್ತು ಹೋಗಿದ್ದಾರೆಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿದ್ದಾರೆ. ನೋಡೋದು ಏನಾಗ್ತದೆ ಪಾರ್ಟಿಯಲ್ಲಿ. ಸುಮ್ಮನೆ ಯಾರು ನಮ್ಮ ಲೀಡರ್ಸ್ ಭೇಟಿ ಆಗ್ತಾರೆ. ಈಗಾಗಲೇ ಶಾಸಕರು 30 ಜನ ಶಾಸಕರು ಹೊರಟಿದ್ದಾರೆ ಸರ್ ಡೆಲ್ಲಿಗೆ. ತಪ್ಪೇನಿದೆ? ಅಲ್ಲ, ಈಗ ಸಚಿವ ಸ್ಥಾನದ ಲಾಬಿಗೋಸ್ಕರ ಹೋಗಿದ್ದಾರೆ ಅಂತ. ತಪ್ಪೇನಿದೆ? ಎಲ್ಲರಿಗೂ ಹಕ್ಕಿದೆ ಅಲ್ಲ. ತಾವು ಏನಾದರೂ DCM ಕೇಳುವಂಥ ಸರ್? ನಾನು ಯಾವುದಿಲ್ಲ ಅಂತ ಯಾವುದೂ ಇಲ್ಲ. ಈಗ 3-4 DCM ಸ್ಥಾನ ಮಾಡೋದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ. ನಾನೇನು ಕಾಂಗ್ರೆಸ್ ಹೈಕಮಾಂಡ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಸುಮ್ಮನೆ ಯಾರಿಗೂ ಹೂವಪ್ಪೋ ಇಲ್ಲ. ಹೈಕಮಾಂಡ್ DCM ಮಾಡಬೇಕು ಬೇಡೋ, ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಬೇಡೋ, ಇದನ್ನೆಲ್ಲ ಅವ್ರವ್ರ ಮಾನದಂಡಗಳು ಇರ್ತವೆ. ಅಲ್ಲ ಸರ್, ತಾವು ಈ ಮೊದಲು KPCC ಅಧ್ಯಕ್ಷ ಸ್ಥಾನಕ್ಕೆ ಕೂಡ ಪೈಪೋಟಿ ನಾನು ಮಾಡಿಲ್ಲ.
ಪೈಪೋಟಿ ಮಾಡಿಲ್ಲ ನಾನು ಕೆಪಿಸಿಸಿ ಸ್ಥಾನ ಬೇಡ ಮಾಡಿಲ್ಲ ನಾನು ಮಾಡಿಲ್ಲ ಪೈಪೋಟಿ ಮಾಡಿಲ್ಲ ಅಂತ ಈಗ ಡಿ ಸಿ ಮೊದಲು ದೆಹಲಿಯಲ್ಲಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಡಿಕೆಶಿ. ಈಗಾಗಲೇ ಮಾತಾಡಿದ್ರು ಕೂಡ ಅಲ್ಲಿ ಏನೇನು ಚರ್ಚೆಗಳು ಆಯಿತು ಅನ್ನುವಂತಹ ಕುರಿತಾಗಿ ಕೂಡ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹಾಗೆಯೇ ವೇಣುಗೋಪಾಲ್ ಅವರನ್ನ ಸುರ್ಜೇವಾಲಾ ಅವರನ್ನ ಕೂಡ ಭೇಟಿ ಮಾಡಿದ್ದೀನಿ ಅನ್ನುವ ಮಾತನ್ನ ಹೇಳಿದರು. ಜೊತೆಗೆ ಸಂಪುಟ ರಚನೆ ಬಗ್ಗೆ ಖರ್ಗೆ ಜೊತೆ ಡಿಕೆಶಿ ಚರ್ಚೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಖರ್ಗೆ ಕಾಲಿಗೆ ನಮಸ್ಕರಿಸಿದರು ಡಿಕೆ ಶಿವಕುಮಾರ್. ದೆಹಲಿಯ ಖರ್ಗೆ ನಿವಾಸದಲ್ಲಿ ಮಹತ್ವದ ಮಾತುಕತೆ ಕೂಡ ನಡೆದಿದೆ. ನಿನ್ನೆ ಸಿದ್ದರಾಮಯ್ಯ ಅವರ ಕಾಲಿಗೂ ಕೂಡ ನಮಸ್ಕಾರ ಮಾಡಿದರು ಡಿಕೆ ಶಿವಕುಮಾರ್. ಇವತ್ತು ಖರ್ಗೆ ಅವರ ಕಾಲಿಗೆ ನಮಸ್ಕಾರವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಒಂದ್ ಕಡೆ ಆಶೀರ್ವಾದ, ಮತ್ತೊಂದು ಕಡೆ ಈ ರೀತಿಯಾಗಿ ಒಂದು ನಾನು ಸಿಎಂ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರಲ್ಲ ಅನ್ನುವಂತಹ ಒಂದು ಕೃತಜ್ಞತೆ ಕೂಡ ಕಾಣಿಸ್ತು. ನಾಳೆ ಸಂಜೆ ಸಿಎಲ್ಪಿ ಸಭೆಗೆ ಡಿಕೆ ಶಿವಕುಮಾರ್ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಸಿಎಲ್ಪಿ ಸಭೆ ಕುರಿತು ಅಧಿಕೃತ ಸೂಚನೆಯನ್ನ ಇದೀಗ ಸಿಎಲ್ಪಿ ಕಾರ್ಯದರ್ಶಿ ಅಲ್ಲಮ ಪ್ರಭು ಪಾಟೀಲ್ ಅವರು ಹೇಳಿದ್ದಾರೆ. ಎಲ್ಲಾ ಶಾಸಕರುಗಳು ಬರಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ನೀಡಲಾಗಿದೆ. ನಾಳೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಸಭೆಯನ್ನ ಕರೆಯಲಾಗುತ್ತೆ. ಸಭೆಯಲ್ಲಿ ಯಾರು ಶಾಸಕಾಂಗ ಪಕ್ಷದ ನಾಯಕ ಅನ್ನುವಂತಹ ಆಯ್ಕೆ ಕೂಡ ಆಗುತ್ತೆ. ಗೊತ್ತಿರುವ ವಿಚಾರ ಡಿಕೆ ಶಿವಕುಮಾರ್ ಅನ್ನೋದೇ ಒನ್ ಲೈನ್ ಅಜೆಂಡಾ ಇರುವಂಥದ್ದು. ಆದರೂ ಕೂಡ ಇದು ಪ್ರೊಸೀಜರ್. ಆ ಒಂದು ಹಿನ್ನೆಲೆಯಲ್ಲಿ ಪ್ರೋಸೆಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾಳೆ ನಾಯಕನ ಆಯ್ಕೆಯನ್ನ ಮಾಡ್ತಾರೆ.